ಪ್ರತಿ ವರ್ಷದಂತೆ ನಾವು ಒಂದು 100-150 ಯುವಕರಿಗೆ ವ್ಯಕ್ತಿತ್ವ ವಿಕಸನ ಶಿಬಿರ ನಾವು ಪ್ರತಿ ವರ್ಷ ತಗೊಳ್ತೀವಿ. ಯುವಕರಲ್ಲಿ ದೇಶಭಕ್ತಿ, ಯುವಕರಲ್ಲಿ ಶಿಸ್ತು, ಯುವಕರಲ್ಲಿ ಧೈರ್ಯ, ಯುವಕರಲ್ಲಿ ಸೈನಿಕ ಮಾದರಿಯ ಒಂದು ಶಿಕ್ಷಣ ಸಿಗಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ಈ ವರ್ಷ ನಾವು ಜಮಖಂಡಿ ತಾಲೂಕಿನ ಕಾಶಿ ಬಿಳಿಗಿಯಲ್ಲಿ ತಗೊಂಡಿದ್ದೀವಿ. ಒಂದು ವಾರ ಅಲ್ಲಿ ಲಾಠಿ, ಅಲ್ಲಿ ಏರ್ಗನ್, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಏರ್ಗನ್ ಕಲಿಸಿದ್ದೇವೆ ನಾವು. ಏರ್ಗನ್ ಇದು ವೆಪನ್ ಅಲ್ಲ, ಆಯುಧ ಅಲ್ಲ. ಇದೊಂದು ಅವರಿಗೆ ಧೈರ್ಯ ಮೂಡಿಸುವಂತ ಒಂದು ಭಾವನೆ ಮೂಡಿಸುವಂತ ಕಾರ್ಯಕ್ಕೆ ನಾವು ಶಿಬಿರವನ್ನು ಜೋಡಿಸಿದ್ವಿ. ಸೊ ದೇಶಭಕ್ತಿ ಕಲಿಸಬೇಕು, ದುಶ್ಚಟ ಮುಕ್ತ ಆಗಬೇಕು, ಡ್ರಗ್ ಮುಕ್ತ ಆಗಬೇಕು, ವ್ಯಸನ ಮುಕ್ತ ಆಗಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ನಾವು ಕಲಿಸಿದ್ರೆ ಈ ದುಷ್ಟ ನೀಚ ಸರ್ಕಾರ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದೆ. ಈ 27 ಜನರ ಮೇಲೆ ವೆಪನ್ ಕೇಸ್ ಹಾಕಿದೆ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ವೆಪನ್ ಯಾವುದು ಅಂತ ನಿಮ್ಗೆ ಗೊತ್ತಿಲ್ವಾ? ಕೇಸ್ ಹಾಕೋಕ್ಕಿಂತ ಮುಂಚೆ ಆ ಗನ್ ಒಂದ್ಸಲ ಚೆಕ್ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ ಬಂದ್ ಹೋಗಿದೆ, ಅವಾಗಲೇ ಹಾಗಾದ್ರೆ ಅರೆಸ್ಟ್ ಮಾಡಬಹುದು, ಅವಾಗಲೇ ಸೀಸ್ ಮಾಡಬಹುದಾಯ್ತಲ್ಲ. ನೀವು ಕೇಸ್ ಹಾಕಿ ಹೆದರಿಸುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ನೀವು 1000 ಕೇಸ್ ಹಾಕಿದ್ರು ಈ ಕಾರ್ಯವನ್ನ ನಾವು ಮಾಡೇ ಮಾಡ್ತೀವಿ, ಮುಂದಿನ ವರ್ಷನೂ ಮಾಡ್ತೀವಿ ಅಂತನ್ನುವಂತ ಜಗತ್ ಜಾಹೀರವಾಗಿ